BBMP ಅವರೇ BBMP ಆಟದ ಮೈದಾನ ಅಲ್ಲ ಅಂತ ಒಪ್ಪಿಕೊಂಡಿರೋದು ನಮ್ಮ ಲೀಗಲ್ ಟೀಮಿನ ದೊಡ್ಡ ಯಶಸ್ವಿ. ಅದು ಅಭಿನಂದನೆಗಳು ನಮ್ಮ ಲೀಗಲ್ ಟೀಮಿಗೆ. ಅದರೊಟ್ಟಿಗೆ ಅವರು ಈಗ ಕಂದಾಯ ಇಲಾಖೆ ಅಂತ ಹೇಳಿದ್ದಾರೆ. ಕಂದಾಯ ಇಲಾಖೆಯವರಂತೂ ಈ ಇನ್ನೊಂದು ಮುಜುಗರಕ್ಕೆ ಅವರು ನಿಲ್ಲಲ್ಲ. ಯಾಕೆಂದರೆ ಸ್ಪಷ್ಟವಾದ ಸುಪ್ರೀಂ ಕೋರ್ಟ್ನ ಆದೇಶಗಳಿರುವಾಗ ಆ ಆದೇಶದ ವಿರುದ್ಧ ಕಂದಾಯ ಇಲಾಖೆಯೂ ಅಂತ ಒಂದು ಇದಕ್ಕೆ ಸಾಹಸಕ್ಕೆ ಇಳಿಯಲ್ಲ ಅಂತ ನಮ್ಮ ಅನಿಸಿಕೆ. ಏನೇ ಇದ್ದರೂ ನಾವು ಇವರು ಕಾನೂನಾತ್ಮಕವಾದಂಥ ಹೋರಾಟ ನಮ್ಮದು ಮುಂದುವರಿಯುತ್ತೆ. ಖಂಡಿತವಾಗಿಯೂ ನಮ್ಮ ಕಾನೂನು ತಜ್ಞರು ಅದರ ಬಗ್ಗೆ ಕಾನೂನು ತಜ್ಞರೊಂದಿಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ನಮ್ಮ ಕಾನೂನು ಇಲಾಖೆ ಅದರ ಬಗ್ಗೆ ಸ್ಪಷ್ಟವಾದ ನಿಲುವು ಹೊಂದಿದೆ, ಸ್ಪಷ್ಟವಾದ ದಾಖಲೆಗಳನ್ನು ಬೇಕಾದ ಕಡೆಯಲ್ಲಿ ಸಲ್ಲಿಸಿದೆ. ಅದು ವಕ್ಫ್ ಆಸ್ತಿ, ಅದು ಸುಪ್ರೀಂ ಕೋರ್ಟ್ ಹೇಳಿದೆ 1965ರಲ್ಲಿ. ಅದು ಕಾರ್ಪೊರೇಷನ್ ಅವರು ಯಾವುದೇ ದಾಖಲೆ ಸಲ್ಲಿಸಿಲ್ಲ. ಆದ್ದರಿಂದ ಕಾರ್ಪೊರೇಷನ್ ಅವರು ಆಟದ ಮೈದಾನ ಎಂಬ ಪ್ರಯೋಗ ಸರಿಯಲ್ಲ. ಒಂದಂತೂ ತಿಳಿಯಬೇಕು ಮಾನ್ಯ ನಮ್ಮ ಮಾಧ್ಯಮದ ಮೂಲಕ, ನಾವು ಯಾವತ್ತೂ ಅಲ್ಲಿ ಆಟ ಆಡುವ ಮಕ್ಕಳಿಗೆ ತೊಂದರೆ ಯಾವತ್ತೂ ನಾವು ಮಾಡಿಲ್ಲ. ಅದೇ ರೀತಿಯಲ್ಲಿ CMA ಅವರು ಮಾಡಿಲ್ಲ, ವಕ್ಫ್ ಬೋರ್ಡ್ ಅವರು ಮಾಡಿಲ್ಲ, ಅಧಿಕಾರಿಗಳು ಯಾರೂ ಮಾಡಿಲ್ಲ. ಅಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ, ಆಡ್ತಾರೆ ಎಂಬುದು ಆಟದ ಮೈದಾನ ಎಂದು ಹೇಳುವುದಕ್ಕೆ ಮಾನದಂಡ ಅಲ್ಲ. ಆಟದ ಮೈದಾನ ಎಂಬ ಪದಪ್ರಯೋಗ ತಪ್ಪು, ಅದು ಕೋರ್ಟ್ ನಿಂದನೆ ಆಗುತ್ತೆ ಅಂತೇಳಿ ನ್ಯಾಯಾಂಗ ನಿಂದನೆಯೂ ಆಗಿದೆ ಆವತ್ತಿನ ಕಾರ್ಪೊರೇಷನ್ ಕಮಿಷನರ್ ಮೇಲೆ. ಆದ್ದರಿಂದ ಇವತ್ತು ಅದು BBMP ಅವರಿಗೆ ಸ್ಪಷ್ಟವಾಗಿ ಅವರಿಗೆ ಗೋಚರಿಸಿದೆ ನಮ್ಮಲ್ಲಿ ಯಾವುದೇ ದಾಖಲೆ ಇಲ್ಲ ಅಂತ. ಅದರಿಂದ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ BBMP ಆಟದ ಮೈದಾನ ಅಲ್ಲ ಅಂತ. ಅದು ಸ್ವಾಗತಾರ್ಹ ತೀರ್ಪು ಅಂತ ನಾನು ಹೇಳ್ತಾ ಇದ್ದೀನಿ.